ಓಕೆ, ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನಾಳೆ ಒಂದು ಮಾರ್ಕೆಟ್ ಪ್ರಿಡಿಕ್ಷನ್ ನೋಡೋಣ ಬ್ಯಾಂಕ್ ನಿಫ್ಟಿದು. ಇವತ್ತು ನೋಡೋದಾದ್ರೆ ಅರೌಂಡ್ ಒಂದು 200-230 ಪಾಯಿಂಟ್ಸ್ ಒಂದು ಗ್ಯಾಪ್ ಅಪ್ ಓಪನ್ ಆಗಿತ್ತು. ಸೊ ಮಾರ್ನಿಂಗು ಗ್ಯಾಪ್ ಅಪ್ ಓಪನ್ ಆಗಿಬಿಟ್ಟು ಒಂದು ಗ್ಯಾಪ್ ಫಿಲ್ ಸಹ ಆಗಿದೆ. ಏನು ಗ್ಯಾಪ್ ಅಪ್ ಓಪನ್ ಆಗಿತ್ತಲ್ಲ 200 ಪಾಯಿಂಟ್ಸು, ಸೊ ಅದೊಂದು ಗ್ಯಾಪ್ ಫಿಲ್ ಸಹ ಆಗಿದೆ. ಆಮೇಲೆ ಏನಾಯಿತು, ಸ್ವಲ್ಪ ಮಾರ್ಕೆಟು ಒಂದು ಸೈಡ್ ವೇ ಬಿಹೇವ್ ಮಾಡಿದೆ. ಇವತ್ತು ಓಲ್ಡ್ ಡೇ ಏನಿದೆ ಸೈಡ್ ವೇ ಬಿಹೇವ್ ಮಾಡಿದೆ. ಅದೊಂದು ಏನೊಂದು ಟ್ರೇಡ್ ನಮಗೆ ಸಿಕ್ಕಿದೆ. ಮಾರ್ನಿಂಗು ಒಂದು ಪುಟ್ ಸೈಡು ಅಷ್ಟೇನೆ. ಮತ್ತೆ ನೋಡ್ಬೋದು ನಮಗೆ ಇಲ್ಲಿ ಯಾವುದು ಸಹ ಇವತ್ತು ನಮಗೆ ಟ್ರೇಡ್ ಸಿಕ್ಕಿಲ್ಲ. ಈಗ ನಾಳೆ ಒಂದು ಪ್ರಿಡಿಕ್ಷನ್ ಯಾವ ತರ ಇರ್ಬೋದು, ಮತ್ತೆ ಒಂದು ಎಲೆಕ್ಷನ್ ಇರೋದ್ರಿಂದ ಸ್ವಲ್ಪ ಮಾರ್ಕೆಟು ನನ್ನ ಪ್ರಕಾರ ಇನ್ನ ಬುಲ್ಲಿಶ್ ಮೂವೇ ಕೊಡ್ಬೋದು ಅನ್ಸುತ್ತೆ. ಏನಾದ್ರೂ ನಾಳೆ ಮಾರ್ಕೆಟ್ ಅರೌಂಡ್ ಒಂದು 47,872 ಇಲ್ಲೇ ಏನಾದ್ರೂ ಓಪನ್ ಆಯ್ತು ಅಂದ್ರೆ ಇಲ್ಲೊಂದು ಈ ಟ್ರೆಂಡ್ ಲೈನ್ ನೋಡ್ಬೋದು ನೀವು. ಈ ಟ್ರೆಂಡ್ ಲೈನ್ ನ ಫಾಲೋ ಮಾಡ್ತಾ ಇದೆ. ಸೊ ಏನಾದ್ರೂ ನಾಳೆ ಮಾರ್ಕೆಟ್ ಈ ತರ ಸ್ವಲ್ಪ ಹಿಂಗೆ ಸ್ವಲ್ಪ ಇಲ್ಲೇ ಏನಾದ್ರು ಓಪನ್ ಆಯ್ತು ಅಂದ್ರೆ ಒಂದು 47,970 ಹತ್ರ ಓಪನ್ ಆಗಿ ಸ್ವಲ್ಪ ಈ ತರ ಏನಾದ್ರು ಬೇರಿಶ್ ಮೂವ್ ಕೊಟ್ಬಿಟ್ಟು ಇಲ್ಲಿ ಒಂದು ಸಪೋರ್ಟ್ ಲೈನ್ ಇರೋದ್ರಿಂದ 47,850. ಸೊ ಈ ಸಪೋರ್ಟ್ ಲೈನ್ ನ ಒಂದು ಸಪೋರ್ಟ್ ತಗೊಂಡ್ಬಿಟ್ಟು ಏನಾದ್ರು ಅಪ್ಸೈಡ್ ಮೂವ್ಮೆಂಟ್ ಕೊಡ್ತು ಅಂದ್ರೆ ನಾವು ನಾಳೆ ಒಂದು ಅಪ್ಸೈಡ್ ಮೂವ್ಮೆಂಟ್ ನೋಡ್ಬೋದು. ನಮ್ಮ ಫಸ್ಟ್ ಟಾರ್ಗೆಟ್ ಇರುತ್ತೆ 48,140, ಅದು ಇವತ್ತಿನ ಹೈ ಇರುತ್ತೆ. ಹಾಗೆ ಒಂದು ನಮ್ಮ ಸೆಕೆಂಡ್ ಟಾರ್ಗೆಟ್ 48,500 ವರೆಗೂ ಇರುತ್ತೆ. ಒಂದು ಅಪ್ಸೈಡ್ ಮೂವ್ಮೆಂಟ್ ಅಂದ್ರೆ ನಮಗೆ ಇಲ್ಲೇ ಏನಾದ್ರು ಫ್ಲಾಟ್ ಓಪನ್ ಆಯ್ತು ಅಂದ್ರೆ ಏನಾದ್ರು ಓಕೆ, ಅದೇನಾದ್ರೂ ಸ್ವಲ್ಪ ಗ್ಯಾಪ್ ಅಪ್ ಅರೌಂಡ್ ಒಂದು 48,200 ಆ ತರ ಏನಾದ್ರು ಒಂದು ಗ್ಯಾಪ್ ಅಪ್ ಏನಾದ್ರು ಓಪನ್ ಆಯ್ತು ಅಂದ್ರೆ ಸೊ ಒಂದು ಗ್ಯಾಪ್ ಫಿಲ್ ಆಗುತ್ತೆ. ಸೊ ಗ್ಯಾಪ್ ಫಿಲ್ ಆದ ನಂತರ ಒಂದು ನಾವು ಅಪ್ಸೈಡ್ ಮೂವ್ಮೆಂಟ್ ನೋಡ್ಬೋದು. 48,500 ವರೆಗೂ ಸೇಮ್ ಟಾರ್ಗೆಟೇ ಇರುತ್ತೆ. ಏನಾದ್ರೂ ನಾಳೆ ಈ ಟ್ರೆಂಡ್ ಲೈನ್ ನ ಬ್ರೇಕ್ ಮಾಡ್ಬಿಟ್ಟು ಅರೌಂಡ್ ಒಂದು 47,750 ಆ ತರ ಏನಾದ್ರು ಒಂದು ಓಪನ್ ಆಯ್ತು ಅಂದ್ರೆ ಇಲ್ಲಿ 750 ಇಲ್ಲೇನಾದ್ರು ಓಪನ್ ಆಯ್ತು ಅಂದ್ರೆ ಸ್ವಲ್ಪ ಇಲ್ಲಿ ಈ ತರ ಹಿಂಗ್ ಸಸ್ಟೈನ್ ಆಗ್ಬಿಟ್ಟು ಈ ಟ್ರೆಂಡ್ ಲೈನ್ ಏನಿದೆ ಆಗ ಒಂದು ರೆಸಿಸ್ಟೆನ್ಸ್ ತರ ವರ್ಕ್ ಮಾಡುತ್ತೆ. ಸೊ ಅಲ್ಲಿಂದ ನಾವು ಒಂದು ರಿವರ್ಸಲ್ ನೋಡ್ಬೋದು ಒಂದು ಡೌನ್ ಸೈಡ್ ಎಂಟ್ರಿಗೆ. ಅಲ್ಲಿ ನಮ್ಮ ಟಾರ್ಗೆಟ್ ಇರುತ್ತೆ 47,654. ನೆನ್ನೆಯ ಒಂದು ಅಂದ್ರೆ ಮೀನ್ಸ್ ಇವತ್ತಿನ ಒಂದು ಲೋ ಏನಿದೆ ಅಲ್ಲಿವರೆಗೂ ಒಂದು ಟಾರ್ಗೆಟ್ ಇರುತ್ತೆ, ಫಸ್ಟ್ ಟಾರ್ಗೆಟ್. ಹಾಗೆ ಸೆಕೆಂಡ್ ಟಾರ್ಗೆಟ್ ಅಂತ ನೋಡಿದ್ರೆ 47,500 ವರೆಗೂ ಒಂದು ಸೆಕೆಂಡ್ ಟಾರ್ಗೆಟ್ ಇರುತ್ತೆ. ಅಕಸ್ಮಾತ್ ಏನಾದ್ರು ನಾಳೆ ಒಂದು ನನ್ನ ಪ್ರಕಾರ ಏನಾದ್ರು ಒಂದು ಇವತ್ತಿನ ಲೋ ಏನಿದೆ 47,675, ಸೊ ಅದನ್ನ ಒಂದು ಬ್ರೇಕ್ ಮಾಡಿ ಏನಾದ್ರು ಸ್ವಲ್ಪ ಗ್ಯಾಪ್ ಡೌನ್ ಆ ತರ ಏನಾದ್ರು ಓಪನ್ ಆಯ್ತು ಅಂದ್ರೆ 675 ಆ ಝೋನ್ ಅಲ್ಲಿ 675 47,600 ಒಂದು ಗ್ಯಾಪ್ ಡೌನ್ ಓಪನ್ ಆಯ್ತಂದ್ರೆ ನಾವು ಒಂದು ಆ ಗ್ಯಾಪ್ ಏನಿದೆ ಆ ಫಿಲ್ಲಿಂಗ್ ನೋಡೋಣ. ಒಂದು 48,000 ವರೆಗೂ ಒಂದು ಟಾರ್ಗೆಟ್ ಸಹ ಇರುತ್ತೆ. ಸೊ ಇದಾಗಿತ್ತೆ ಫ್ರೆಂಡ್ಸ್ ಇವತ್ತಿನ ಒಂದು ನಾಳೆ ಒಂದು ಮಾರ್ಕೆಟ್ ಪ್ರಿಡಿಕ್ಷನ್ ಬ್ಯಾಂಕ್ ನಿಫ್ಟಿಗೆ. ಸೊ ನೋಡೋಣ, ಒಂದು ಏನೋ ಒಂದು ಎಲೆಕ್ಷನ್ ಸಹ ಇರೋದ್ರಿಂದ ಸ್ವಲ್ಪ ಬುಲ್ ಮಾರ್ಕೆಟ್ ಇದೆ ಅನ್ಸುತ್ತೆ ನನಗೂ ಸಹ. ಸೊ ನೋಡೋಣ ನಾಳೆ ಮಾರ್ಕೆಟ್ ಓಪನ್ ಆದಾಗ ಮಾರ್ಕೆಟ್ ಯಾವ ತರ ಮೂವ್ಮೆಂಟ್ ಕೊಡುತ್ತೆ, ಸೊ ಅದನ್ನ ನೋಡ್ಬಿಟ್ಟು ಕ್ಯಾಚ್ ಮಾಡೋಕ್ಕೆ ಟ್ರೈ ಮಾಡೋಣ. ಓಕೆ, ನನ್ನ ಒಂದು ಅನಾಲಿಸಿಸ್ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಶೇರ್ ಮಾಡಿ. ಓಕೆ, ಆದಷ್ಟು ಲಿಂಕ್ನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು.